ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 21ರಿಂದ 26ನೇ ವಚನದವರೆಗೂ. ನನ್ನ ಮಗನೇ, ನನ್ನ ಮಗಳೇ, ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ಅವು ನಿನಗೆ ಜೀವವೂ ನಿನ್ನ ಕೊರಳಿಗೆ ಭೂಷಣವೂ ಆಗಿರುವುವು. ಆಗ ನೀನು ಎಡವದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ. ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವಿ. ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ಕರ್ತನೇ ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. ಆಮೆನ್. ಪ್ರೀತಿಯ ದೇವರ ಮಕ್ಕಳೇ, ದೇವರು ನಮಗೆ ಜ್ಞಾನವನ್ನು, ವಿವೇಕವನ್ನು, ಬುದ್ಧಿಯನ್ನು, ಲೋಕಜ್ಞಾನವನ್ನು, ವಿವೇಚನೆಯನ್ನು, ಪರಿಜ್ಞಾನವನ್ನು ಕೊಟ್ಟಿದ್ದಾರೆ. ಯಾವುದು ಸತ್ಯ ಯಾವುದು ಅಸತ್ಯ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ದೇವರು ನಮಗೆ 10 ಆಜ್ಞೆಗಳನ್ನು, ನಿಬಂಧನೆಗಳನ್ನು ಕೊಟ್ಟಿದ್ದಾರೆ. ಈ 10 ಆಜ್ಞೆ ನಮಗೆ ಪರಿಪಾಲಿಸುವುದಕ್ಕೆ ಆಗುವುದಿಲ್ಲ ಎಂದು ಗೊತ್ತಾಗಿ ಯೇಸು ದೇವರು 2 ನಿಬಂಧನೆ ಅಂದರೆ 2 ಆಜ್ಞೆಗಳನ್ನು ಕೊಟ್ಟರು. ಅದು ನಿಜ ದೇವರನ್ನು ಆರಾಧಿಸಬೇಕು. ಎರಡನೆಯದು, ನನ್ನಂತೆ ನಿಮ್ಮಂತೆ ಇರುವ ಅಕ್ಕಪಕ್ಕದ ಜನರನ್ನು ನಿಮ್ಮಂತೆಯೇ ನನ್ನಂತೆಯೇ ಪ್ರೀತಿಸಬೇಕು ಎಂಬುದಾಗಿ ಹೇಳಿದರು. ಈ 10 ಆಜ್ಞೆಗಳು ಈ 2 ಆಜ್ಞೆಗಳಿಗೆ ಸಮವಾಗಿದೆ. ಯಾವಾಗ ಈ 2 ಆಜ್ಞೆಗಳನ್ನು ಅನುಸರಿಸುತ್ತೇವೋ ಆಗ ಆ 8 ಆಜ್ಞೆಗಳು ಕೂಡ ನಾವು ಅನುಸರಿಸಿದ ರೀತಿ ಆಗುತ್ತದೆ. ಇದೇ 21ನೇ ವಚನದಲ್ಲಿ ಇರುವುದು, ಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ ಎಂಬುದಾಗಿ. ನಮ್ಮ ದೃಷ್ಟಿ ಈ ಆಜ್ಞೆಗಳ ಮೇಲೆ ತಪ್ಪದೆ ಇರಲಿ ಎಂಬುದಾಗಿ. ಆಗ ನಮ್ಮ ಜೀವಕ್ಕೆ ಮತ್ತು ಕೊರಳಿಗೆ ಭೂಷಣ ಅಂದರೆ ಸೊಬಗು ಆಗಿರುವವು. ಹೇಗೆ ಹೆಣ್ಣು ಮಕ್ಕಳ ಕೊರಳಿನಲ್ಲಿ ಒಂದು ಚೈನ್ ಅಥವಾ ಚಿಕ್ಕ ನೆಕ್ಲೆಸ್ ಇದ್ದರೆ ಹೇಗೆ ಸೊಬಗು ಕಾಣುತ್ತದೆಯೋ ಹಾಗೆಯೇ ಯೇಸುವಿನ ನಿಬಂಧನೆಯನ್ನು ನಮ್ಮ ಕೊರಳಿಗೆ ಮತ್ತು ಜೀವಕ್ಕೆ ಭೂಷಣವಾಗಿರುತ್ತದೆ. ಮತ್ತು ನಾವು ಪಾಪದಲ್ಲಿ ಎಡವದೆ, ಮುಗ್ಗರಿಸದೆ, ತಪ್ಪು ಮಾಡದೆ ಯೇಸುವಿನ ಮಾರ್ಗದಲ್ಲಿ ನಿರ್ಭಯವಾಗಿ, ಧೈರ್ಯವಾಗಿ, ಭಯವಿಲ್ಲದೆ ಸುರಕ್ಷಿತವಾಗಿ ನಡೆಯುವೆವು. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ ಮತ್ತು ಮಲಗಿದ ಕೂಡಲೇ ಸುಖವಾಗಿ ನಿದ್ರೆ ಮಾಡುವಿ ಎಂಬುದಾಗಿ ವಚನ ಹೇಳುತ್ತದೆ. ಮೇಲಿನ ಕಾರ್ಯ ಮಾಡದೇ ಇದ್ದರೆ ನಮಗೆ ರಾತ್ರಿಯೆಲ್ಲ ಭಯ, ಆತಂಕ, ನಾಳೆ ಏನು ಆಗುವುದೋ, ನಾನು ಈ ರೀತಿ ತಪ್ಪು ಮಾಡಿದ್ದೇನೆ, ನಾಳೆ ನನಗೆ ಕೆಟ್ಟದ್ದು ಸಂಭವಿಸಬಹುದೋ ಎಂಬ ಭಯದಿಂದ ರಾತ್ರಿಯೆಲ್ಲ ಕಳೆಯುತ್ತೇವೆ. ಈ ಭಯದಿಂದ ಹೊರಬರಲು ಪ್ರಿಯರೇ, ಯೇಸುವಿನ ಜ್ಞಾನ ಮತ್ತು ಬುದ್ಧಿಯನ್ನು ಭದ್ರವಾಗಿ ಇಟ್ಟುಕೊಂಡರೆ ನಮ್ಮ ಜೀವಕ್ಕೂ ಮತ್ತು ನಮ್ಮ ಕೊರಳಿಗೂ ಸೊಬಗು, ಅಲಂಕಾರ ಮತ್ತು ಶೃಂಗಾರವಾಗಿರುತ್ತದೆ. ನಮ್ಮ ಸುತ್ತ ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನಾವು ಅಂಜುವುದೇ ಇಲ್ಲ. ನಾವು ನೋಡುತ್ತಿರಬಹುದು, ನಮ್ಮ ಕಣ್ಣ ಮುಂದೆಯೇ ಅನೇಕ ರೀತಿಯ ಅಪಾಯಗಳು, ನಾಶನಗಳು ಸಂಭವಿಸುತ್ತಾ ಇದೆ. ಆದರೆ ನಮ್ಮ ಬಳಿಗೆ ಯಾವುದು ನಾಶನ, ಅಪಾಯ ಬರುವುದಿಲ್ಲ. ಏಕೆಂದರೆ ನಾವೆಲ್ಲರೂ ಯೇಸುವಿನ ಮಕ್ಕಳು ಮತ್ತು ಅವರ ಮಾರ್ಗದಲ್ಲಿ, ಅವರ ಬುದ್ಧಿವಂತಿಕೆಯಲ್ಲಿ, ಅವರ ಜ್ಞಾನದಲ್ಲಿ ಹೋಗುತ್ತಾ ಇದ್ದೇವೆ ಮತ್ತು ನಮ್ಮನ್ನೇ ಯೇಸುವಿನ ರಕ್ತದಲ್ಲಿ ಸೇರಿಸಿಕೊಂಡಿದ್ದೇವೆ. ಆದ್ದರಿಂದ ನಮಗೆ ಯಾವ ನಾಶನ ಇಲ್ಲ. ಹಾಗೂ ಯೇಸು ಕರ್ತರು ನಮ್ಮ ಭರವಸೆಗೆ ಆಧಾರಭೂಷಣವಾಗಿದ್ದಾರೆ. ನಮ್ಮ ಕಾಲು ಪಾಶಕ್ಕೆ, ನಾಶನಕ್ಕೆ, ಅಪಾಯಕ್ಕೆ ಸಿಕ್ಕದಂತೆ ನಮ್ಮನ್ನು ಅವರ ರಕ್ತದ ಕೋಟೆಯಲ್ಲಿ ಕಾಪಾಡುತ್ತಾ ಭದ್ರಪಡಿಸಿದ್ದಾರೆ. ಇಂದು ರಾತ್ರಿ ನಾವು ಯೇಸುವಿನ ಜ್ಞಾನ ಬುದ್ಧಿಯಲ್ಲಿ ಇಲ್ಲದೆ ಇದ್ದರೆ ಈ ಕ್ಷಣವೇ ಮೊಣಕಾಲೂರಿ ಪ್ರಾರ್ಥಿಸಿರಿ, ಕ್ಷಮೆಯಾಚಿಸಿರಿ. ನಮ್ಮನ್ನೇ ಅವರ ಬಳಿ ಒಪ್ಪಿಸಿಕೊಟ್ಟು, ಇನ್ನು ಮುಂದೆ ನಿಮ್ಮ ವಿರೋಧ ಹೋಗುವುದಿಲ್ಲ ಯೇಸುವೆ, ಏಸಪ್ಪ ಎಂದು ಗಟ್ಟಿಯಾಗಿ ಕೂಗಿ ಪ್ರಾರ್ಥಿಸೋಣ. ಅಪ್ಪ ದೇವರೇ, ನೀವು ನನ್ನನ್ನು ಎಲ್ಲ ಕೇಡಿನಿಂದ, ಅಪಾಯದಿಂದ, ನಾಶನದಿಂದ ನನ್ನ ಕಾಲು ಪಾಶಕ್ಕೆ ಸಿಲುಕದಂತೆ ನನ್ನ ಭರವಸೆಗೆ ಆಧಾರವಾಗಿರುವ ಯೇಸುವೆ, ನಿಮಗೆ ಸ್ತೋತ್ರ. ನಿಮ್ಮ ವಿರೋಧ ನಾನು ಪಾಪ ಮಾಡುವುದಿಲ್ಲ. ಇಷ್ಟು ದಿನ ನಿಮ್ಮ ವಿರೋಧ ಪಾಪ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿರಿ. ಇಂದು ರಾತ್ರಿ ನನ್ನನ್ನೇ ಪೂರ್ತಿಯಾಗಿ ನಿಮಗೆ ಸಮರ್ಪಿಸುತ್ತೇನೆ. ನಿಮ್ಮ ರಕ್ತದ ಕೋಟೆಯಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಎಲ್ಲರನ್ನು ಭದ್ರಪಡಿಸಿರಿ. ಅಪ್ಪ, ನನ್ನ ಭಾರತ ದೇಶದಲ್ಲಿರುವವರೆಲ್ಲರನ್ನು ರಕ್ಷಿಸು, ಬಿಡುಗಡೆ ಕೊಡು. ಅವರಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಅವರು ನನ್ನ ಅಕ್ಕ, ತಂಗಿ, ತಮ್ಮ, ಅಣ್ಣ, ಮಕ್ಕಳು, ಅಪ್ಪ, ಅಮ್ಮ ಆಗಿದ್ದಾರೆ. ಅವರೆಲ್ಲರನ್ನು ರಕ್ಷಿಸು ಪ್ರಭುವೇ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್.